ಬನ್ನಿ 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ರವೆಯಿಂದ ಗರಿಗರಿಯಾದ ದೋಸೆಯನ್ನು ಮಾಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡಿ ಮುಗಿಸ್ಬೋದು. ಇದಕ್ಕೆ ನಾನಿವಾಗ 2 ಕಪ್ ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ನೀವು ಯಾವ ಅಳತೆಯ ಪಾತ್ರೆಯನ್ನು ತಗೊಂಡ್ರೂ ಪರವಾಗಿಲ್ಲ, ಆದರೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ರವೆ ತಗೊಳ್ಳಿ. ಈಗ ಇದಕ್ಕೆ 5 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ರವೆಗೆ 5 ಕಪ್ ನೀರು ಹಾಕಿದ್ರೆ ಸಾಕು, ಸರಿಯಾಗಿ ಇರುತ್ತೆ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲವನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟಿಲ್ದಾಗೆ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕರಗಿದ ನಂತರ ಈ ರೀತಿ ಬ್ಯಾಟರ್ ಆಗಬೇಕು. ನೋಡಿ, ರವೆ ದೋಸೆಗೆ ನಾವು ಯಾವ ರೀತಿ ನೀರ ಥರ ಮಾಡ್ಕೋತೀವೋ ಆ ಬ್ಯಾಟರ್ನ ಆ ರೀತಿ ಬರಬೇಕು. ಈಗ ಇದಕ್ಕೆ ನಾನು ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲವನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಒಂದು ವೇಳೆ ಕ್ಯಾರೆಟ್ ತುರಿ ಇಷ್ಟ ಇಲ್ಲ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಎಲ್ಲವನ್ನು ಹಾಕಿದ ನಂತರ ಒಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಕೊನೆಯಲ್ಲಿ ನಾನೀಗ ಒಂದು 1/2 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ತೀನಿ. ಜೀರಿಗೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ನೆನೆಲಿಕ್ಕೆ ಬಿಡಬೇಕು. ಹಾಗೆ ಮಾಡೋದ್ರಿಂದ ನಮಗೆ ದೋಸೆ ಗರಿಗರಿಯಾಗಿ ಬರುತ್ತೆ. ಈಗ ಕಾದಿರುವಂತಹ ತವಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ತುಂಬ ಬಿಸಿ ಇರಬೇಕು. ಕಾದಿರುವಂತಹ ತವಕ್ಕೆ ಈಗ ಈ ರೀತಿ ಹಾಕಿದರೆ ನೋಡಿ, ಈ ರೀತಿ ಮಧ್ಯದಲ್ಲಿ ಈ ರೀತಿ ಬರಬೇಕು. ಹಾಗೆ ಬಂದರೆ ಮಾತ್ರ ನಮಗೆ ಈ ಒಂದು ದೋಸೆ ಗರಿಗರಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಬರಬೇಕು. ಎಲ್ಲ ಕಡೆಗೂ ಕರೆಕ್ಟಾಗಿ ಹಾಕ್ಕೊಳ್ಳಿ. ದೋಸೆ ಬೇಯಲಿಕ್ಕೋಸ್ಕರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆನಂತರ ಹೈ ಫ್ಲೇಮ್ನಲ್ಲೇ ಇದನ್ನು ನಾವು ಬೇಯಿಸ್ಕೋಬೇಕು. ಈ ರೀತಿ ನಮಗೆ ಸೈಡ್ಸಲ್ಲಿ ಕಲರ್ ಬಂದಿರುತ್ತೆ ಮತ್ತು ಮಧ್ಯದಲ್ಲಿ ಈ ರೀತಿ ಕಲರಾಗಿ ಬಂದಿರುತ್ತೆ. ಇದನ್ನು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಗರಿಗರಿಯಾದಂತಹ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕಿ ಮಾಡಿದ ದೋಸೆ ರೆಡಿಯಾಗುತ್ತೆ. ನಿಮಗೆ ಒಂದು ವೇಳೆ ಮತ್ತೊಂದು ಕಡೆನೂ ಕೂಡ ಬೇಯಿಸ್ಕೋಬೇಕು ಅಂದರೆ ಏನೂ ತೊಂದರೆ ಇಲ್ಲ. ಇದನ್ನು ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಅಲ್ಲಿ ಚೆನ್ನಾಗಿ ಬೆಂದ ನಂತರ ಸರ್ವ್ ಮಾಡ್ಬೋದು. ನೆಕ್ಸ್ಟ್ ದೋಸೆ ಹಾಕಬೇಕಾದ್ರೂ ಸಹ ತವನ್ನು ಕ್ಲೀನ್ ಮಾಡಿ ಎಣ್ಣೆ ಹಾಕಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಆ ನಂತರ ಈ ರೀತಿ ನಾವು ದೋಸೆ ಬ್ಯಾಟರನ್ನು ಹಾಕಬೇಕು. ಪ್ರತಿಯೊಂದು ಸರಿನೂ ದೋಸೆ ಬ್ಯಾಟರ್ನ ಹಾಕಬೇಕಾದ್ರೆ ಒಂದು ಸರಿ ಆ ದೋಸೆ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈ ರೀತಿ ದೋಸೆ ಹಾಕಬೇಕು. ಸೇಮ್ ಹೇಗೆ ನಾವು ರವೆ ದೋಸೆ ಮಾಡಬೇಕಾದ್ರೆ ಮಾಡ್ತೀವೋ ಅದೇ ರೀತಿ ಈಗಲೂ ಸಹ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಬೆಂದ ನಂತರ ನೋಡಿ, ಎಲ್ಲ ಕಡೆನೂ ಬೆಂದಿದೆ. ಎಲ್ಲ ಬೆಂದ ನಂತರ ಈಗ ಸರ್ವ್ ಮಾಡೋದಷ್ಟೇ. ತುಂಬಾ ಗರಿಗರಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಡ್ತಾರೆ. ಚಟ್ನಿ ಜೊತೆಗೆ ಇಲ್ಲ ಸಾಂಬಾರ್ ಜೊತೆಗೆ ಕುರ್ಮಾ ಜೊತೆಗೆ ಸರ್ವ್ ಮಾಡಿ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಬೆಳಗ್ಗೆ ಎದ್ದು ಯಾವ ತಿಂಡಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಇದನ್ನು ಒಂದು ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್.